ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಶ್ರೀಗುರುಭ್ಯೋ ನಮಃ ಶ್ರೀಹರಯೇ ನಮಃ. ಹಿಂದಿನ ಪ್ರವಚನದಲ್ಲಿ ನಾವು ನಾರದರು ಆತ್ಮನ ಉನ್ನತಿಗೆ ಬೇಕಾದಂತಹ ಕೃತಿಯನ್ನು ನೀವು ರಚಿಸಬೇಕು ಅಂತೇಳಿ ಪ್ರಾರ್ಥಿಸಿಕೊಂಡರು. ಆ ಪ್ರಾರ್ಥನೆಯ ಮೇರೆಗೆ ವೇದವ್ಯಾಸರು ಜಗತ್ತಿಗೆ ಭಗವಂತನ ಮಹಿಮೆಯನ್ನು ತಿಳಿಸತಕ್ಕಂತಹ ಹಾಗೂ ಭಗವದ್ಭಕ್ತರ ಕರ್ತವ್ಯಗಳನ್ನು ಚೆನ್ನಾಗಿ ನಿರೂಪಿಸತಕ್ಕಂತಹ ಭಾಗವತ ಪುರಾಣವನ್ನು ರಚನೆ ಮಾಡಿದರು. ಸರ್ವೇಷ್ವಪಿ ಪುರಾಣೇಶು ಶ್ರೇಷ್ಠಂ ಭಾಗವತಂ ಸ್ಮೃತಂ ಅಂತೇಳಿ ಹೇಳ್ತಾರೆ. ಪುರಾಣ ರಾಜ ಅಂತೆ ಭಾಗವತ, ಅಂತಹ ಭಾಗವತವನ್ನು ರಚನೆ ಮಾಡಿದರು ವೇದವ್ಯಾಸರು. ರಚನೆ ಮಾಡಿದ ಆ ಭಾಗವತವನ್ನು ತನ್ನ ಮಗನು ಹಾಗೂ ಪರಮ ವಿರಕ್ತ ಹಾಗೂ ನಿವೃತ್ತ ಕರ್ಮದಲ್ಲಿ ವಿಶೇಷವಾದ ಅಭಿರುಚಿಯುಳ್ಳಂತಹ ಶುಕಾಚಾರ್ಯರಿಗೆ, ಶುಕಮುನಿಗಳಿಗೆ ಆ ಭಾಗವತವನ್ನು ಉಪದೇಶ ಕೊಡ್ತಾರೆ. ಅಲ್ಲದೆ ಭಾಗವತ ಪ್ರವಚನದ ಒಂದು ಅನುಗ್ರಹವನ್ನು ಕೂಡ ವೇದವ್ಯಾಸರು ಆ ಶುಕಮುನಿಗಳಿಗೆ ಮಾಡ್ತಾರೆ. ಅದನ್ನು ಅನುಸರಿಸಿ ಶುಕಮುನಿಗಳು ಹೊರಟು ಹೋಗ್ತಾರೆ. ಭಾಗವತ ಪ್ರವಚನವನ್ನು ಮಾಡಿ ಜನಗಳಿಗೆಲ್ಲ ದೇವರಲ್ಲಿ ಭಕ್ತಿ, ತಮ್ಮ ಕರ್ತವ್ಯದ ಜ್ಞಾನ ಮೂಡುವ ಹಾಗೆ, ದೇವರಲ್ಲಿ ಭಕ್ತಿ ವೃದ್ಧಿ ಆಗುವ ಹಾಗೆ ಮಾಡತಕ್ಕಂತಹ ವಿಶೇಷವಾದ ಒಂದು ಕೃತ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾರೆ. ಹೀಗೆ ಇಂತಹ ಸಂದರ್ಭದಲ್ಲಿ ಈ ಒಂದು ಸಂದರ್ಭವನ್ನು ನೋಡಿ ಶೌನಕರು ಸೂತ ಮುನಿಗಳಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಶುಕಮುನಿಗಳು ಅಂತೇಳಿ ಶುಕಾಚಾರ್ಯರು, ಶುಕಮುನಿಗಳು ಹೇಳಿದರೆ ಸಾಕ್ಷಾತ್ ಮಹಾರುದ್ರದೇವರು, ರುದ್ರದೇವರ ಅವತಾರವೇ ಶುಕಾಚಾರ್ಯರಾಗಿ ಅವರು ಬರುವುದು. ರುದ್ರದೇವರೇ ಶುಕಾಚಾರ್ಯರಾಗಿ ಬರುವುದು. ಅವರು ಪರಮ ವಿರಕ್ತರು. ಯಾವ ವಿಷಯದಲ್ಲಿಯೂ ಅಭಿರುಚಿ ಇಲ್ಲ ಅವರಿಗೆ. ಬೇಡವಾದ ವಿಷಯದಲ್ಲಿ ಅಭಿರುಚಿ ಇಲ್ಲ, ಬೇರೆ ವಿಷಯದಲ್ಲಿ ಅವರು ತಲೆಯೇ ಹಾಕೋದಿಲ್ಲ. ಪರಮ ವಿರಕ್ತರು, ಯಾವ ವಿಷಯವೂ ಬೇಡ. ಅಂತಹ ಯಾವ ವಿಷಯದಲ್ಲಿಯೂ ಅಭಿರುಚಿ ಇಲ್ಲದೇ ಇರತಕ್ಕಂತಹ ಆ ಶುಕಮುನಿಗಳು ಹೇಗೆ ಈ ಭಾಗವತ ಪ್ರವಚನ ಶ್ರವಣ ಪ್ರವಚನಗಳಲ್ಲಿ ಅಭಿರುಚಿಯನ್ನು ಹೊಂದಿದ್ರು, ಆ ಒಂದು ಕೃತ್ಯದಲ್ಲಿ ಹೇಗೆ ತೊಡಗಿದ್ರು ಅಂತೇಳಿ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಶೌನಕಾದಿ ಮುನಿಗಳು. ಆಗ ಸೂತ ಮುನಿಗಳು ಹೇಳ್ತಾರೆ, ಶುಕಮುನಿಗಳು ಭಾಗವತ ಶ್ರವಣ ಪ್ರವಚನದಲ್ಲಿ ಅಭಿರುಚಿಯನ್ನು ಹೊಂದಿದ್ದು ಲೌಕಿಕ ಪ್ರತಿಷ್ಠೆಗಾಗಿಲ್ಲ. ಅಂದರೆ ಒಳ್ಳೆಯ ವಿಷಯಗಳನ್ನು ಜನಗಳಿಂದ ತಿಳಿಸುವುದರಿಂದ ಜನಗಳ ಅನುರಾಗ ಹೆಚ್ಚಾಗ್ತದೆ. ಜನಗಳು ನಮ್ಮ ಮೇಲೆ ತುಂಬ ಗೌರವ ಬುದ್ಧಿಯನ್ನು ಹೊಂದುತ್ತಾರೆ. ಅದರಿಂದಾಗಿ ತಾನು ತುಂಬ ಪ್ರಯೋಜನವನ್ನು ಪಡಿಬೋದು. ಸ್ವಾರ್ಥ ದೃಷ್ಟಿಯಲ್ಲಿ, ಆ ಒಂದು ದೃಷ್ಟಿಯಲ್ಲಿ ಶುಕಾಚಾರ್ಯರು ಪ್ರವಚನದಲ್ಲಿ ತನ್ನನ್ನು ತೊಡಗಿಕೊಂಡದ್ದಲ್ಲ. ಮತ್ತೇನು ಹೇಳಿದರೆ, ಭಗವಂತನ ಒಂದು ಗುಣಗಳಿಂದ ಅಥವಾ ಒಂದು ಸಂಭಾವನೆ ಅಥವಾ ದಕ್ಷಿಣೆಯ ಆಸೆಯಿಂದ ಶುಕಾಚಾರ್ಯರು ಭಾಗವತದಲ್ಲಿ ಪ್ರವೃತ್ತಿ ಮಾಡಿದ್ದಲ್ಲ. ಮತ್ತೇನು ಹೇಳಿದರೆ, ಭಾಗವತದಲ್ಲಿ ಭಗವಂತನ ಗುಣಗಳನ್ನು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಆ ಭಾಗವತದಲ್ಲಿ ಹೇಳಿದ ಭಗವಂತನ ಗುಣಗಳ ನಿರೂಪಣೆಯಿಂದ ಆಕರ್ಷಿತರಾಗಿ ಭಾಗವತದಲ್ಲಿ ಅವರು ಪ್ರವೃತ್ತರಾದದ್ದು ವಿನಃ ಸ್ವಾರ್ಥ ದೃಷ್ಟಿಯಿಂದ ಅಲ್ಲ. ಆ ಭಗವಂತನ ಗುಣಕ್ಕೆ ಅಂಥ ಒಂದು ಮಹಿಮೆ ಉಂಟು. ಕುರ್ವಂತ್ಯ ಅಹೈತುಕೀಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಹಿಂತ. ಭಗವಂತನ ಗುಣಕ್ಕೆ ನಿರ್ವ್ಯಾಜವಾದ ಭಕ್ತಿಯನ್ನು ಕೊಡತಕ್ಕಂತಹ, ತನ್ನಲ್ಲಿ ಆ ಜನಗಳನ್ನು ತನ್ನಗಡೆಗೆ ಸೆಳೆಯತಕ್ಕಂತಹ ಒಂದು ಸಾಮರ್ಥ್ಯ ಭಗವಂತನ ಗುಣಕ್ಕುಂಟು. ಅಂತಹ ಮತ್ತು ಆ ಗುಣಗಳ ಜ್ಞಾನದಿಂದ ಏನು ನಿರ್ವ್ಯಾಜವಾದ ಭಕ್ತಿ ಭಗವಂತನಲ್ಲಿ ನಮಗೆ ಹೆಚ್ಚಾಗ್ತದೆ ಅಂತ. ಇತ್ತಂ ಭೂತಗುಣೋ ಹರಿ. ಆ ಭಗವಂತ ನಮ್ಮನ್ನು ತನ್ನ ಕಡೆಗೆ ತೆಗೆದುಕೊಳ್ತಾನಂತೆ. ಆ ಭಗವಂತನ ಗುಣವನ್ನು ತಿಳಿಲಿಕ್ಕೆ ನಾವು ಮಾಡುವ ಪ್ರಯತ್ನದಿಂದ ಭಗವಂತ ತನ್ನೆಡೆಗೆ ಸೆಳೀತಾನಂತೆ ನಮ್ಮನ್ನು. ಹಾಗೆ ಶುಕಾಚಾರ್ಯರು ಭಗವಂತನ ಗುಣಗಳಿಂದ ಆಕರ್ಷಿತರಾಗಿ ಈ ಭಾಗವತ ಪ್ರವಚನದಲ್ಲಿ ತೊಡಗಿದ್ದು ವಿನಃ ಮತ್ತು ಪ್ರತಿಷ್ಠಾ ಕಾಮನೆಯಿಂದಲಾಗಲಿ ಅಥವಾ ತಾನು ಅದರಿಂದ ಬೇಕಾದಂತಹ ದ್ರವ್ಯಗಳನ್ನು ಹೊಂದಿ
ಸಂಸಾರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿಕೊಳ್ಬೋದು ಅನ್ನುವಂಥ ಆಸೆಯಿಂದ ಅಲ್ಲ, ಯಾವ ಆಸೆಯಿಂದ ಅಲ್ಲ. ಅವರು ಪರಮ ವಿರಕ್ತರು, ಭಗವಂತನ ಗುಣದಿಂದ ಆಕರ್ಷಿತರಾಗಿ ಅದರಲ್ಲಿ ತೊಡಗಿದ್ರು ಅಂತೇಳಿ ಹೇಳ್ತಾರೆ. ಇಂತಹ ಒಂದು ಆಕರ್ಷಣೆಗೆ ಪ್ರಹ್ಲಾದನೂ ಕೂಡ ಒಳಗಾಗಿದ್ದ. ಪ್ರಹ್ಲಾದನ ಗುರುಗಳು ಚಂಡಾಮರ್ಕರು ಅವರು ಪ್ರಹ್ಲಾದನಲ್ಲಿ ಕೇಳ್ತಾರೆ, ನೀನು ನಮ್ಮ ನಿನ್ನ ಗೆಳೆತನದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ನಾವೆಲ್ಲ ತಿಳಿಸದೇ ಇರತಕ್ಕಂತಹ ಭಗವಂತನ ತತ್ವಗಳನ್ನು ನೀನು ಉಪದೇಶಿಸ್ತಾ ಇದೆಯಾ. ಈ ಭಗವಂತನ ತತ್ವದ ಅರಿವು ನಿನಗೆ ಹೇಗೆ ಬಂತು ಅಂತೇಳಿ ಹೇಳಿ ಚಂಡಾಮರ್ಕರು ಪ್ರಹ್ಲಾದನ ಹತ್ರ ಪ್ರಶ್ನೆ ಮಾಡುವಾಗ ಪ್ರಹ್ಲಾದ ಹೇಳ್ತಾನೆ, ಭಗವಂತ ಅನ್ನುವವನು ಅವನೊಂದು ಸೂಜಿಕಲ್ಲಿದ್ದ ಹಾಗೆ. ಸೂಜಿಕಲ್ಲು ತನ್ನ ಸಮೀಪದಲ್ಲಿರತಕ್ಕಂತಹ ಸಮೀಪವರ್ತಿಯಾದ ಆ ಕಬ್ಬಿಣವನ್ನು ಹೇಗೆ ತನ್ನೆಡೆಗೆ ಎಳೆದು ತನ್ನ ಸಂಪರ್ಕವನ್ನು ಕೊಡ್ತದೋ ಹಾಗೆ ಭಗವಂತನ ಕಡೆಗೆ ಭಕ್ತರಾದವರು ಮುಖ ಮಾಡಿ ಸಮೀಪಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಭಗವಂತ ಅವನನ್ನು ತನ್ನ ಕಡೆಗೆ ಎಳೆದುಕೊಳ್ತಾನಂತೆ. ಹಾಗೆ ಪ್ರಹ್ಲಾದ ಹೇಳ್ತಾನೆ, ಅವನ ಗುಣಗಳಿಗೆ ಮಾರು ಹೋಗಿ ನಾನು ಅವನಂದರೆ ಆಕರ್ಷಿತನಾಗಿದ್ದೇನೆ, ಅವನಲ್ಲಿ ನನಗೆ ವಿಶೇಷವಾದ ಭಕ್ತಿ ಬಂತು, ಅವನ ತತ್ವದ ತಿಳುವಳಿಕೆ ನನಗೆ ಹಾಗಾಗಿ ಬಂತು ಅಂತೇಳಿ ಹೇಳಿ ಆ ಭಗವಂತನ ಮಹಿಮೆಯಿಂದ ತಾನು ಆಕರ್ಷಿತನಾಗಿದ್ದೇನೆ ಅಂತ ಪ್ರಹ್ಲಾದ ಕೂಡ ಹೇಳ್ತಾನೆ. ಹಾಗೆ ಶುಕಮುನಿಗಳು ಕೂಡ ಆ ಭಗವಂತನ ಗುಣದಿಂದ ಆಕರ್ಷಿತರಾಗಿ ಭಾಗವತ ಶ್ರವಣ ಪ್ರವಚನದಲ್ಲಿ ಆಸಕ್ತರಾದರು ಅಂತೇಳಿ ಹೇಳಿ ಸೂತ ಮುನಿಗಳು ಶೌನಕಾದಿಗಳಿಗೆ ಹೇಳ್ತಾರೆ. ಹಾಗಾದರೆ ನಮ್ಮ ಆತ್ಮಬಲ ಬೆಳಿಬೇಕಾದರೆ ನಾವು ಭಗವಂತನ ಕಡೆಗೆ ತಿರುಗಬೇಕು, ಭಗವಂತನನ್ನು ಸಮೀಪಿಸಬೇಕು. ನಮ್ಮ ಎಲ್ಲ ಇಂದ್ರಿಯಗಳ ವ್ಯಾಪಾರಗಳು ಭಗವಂತನ ಪರವಾಗಬೇಕು, ಭಗವಂತನನ್ನು ಕುರಿತವುಗಳಾಗಬೇಕು. ಆಗ ನಮ್ಮ ಆತ್ಮಬಲ ವೃದ್ಧಿಯಾಗ್ತದೆ. ಹಾಗೆಯೇ ಭಾಗವತದ ಆರಂಭದಲ್ಲಿ ಆಚಾರ್ಯರ ಕಥೆಯನ್ನು ಹೇಳ್ತಾರೆ. ಅಶ್ವತ್ಥಾಮಾಚಾರ್ಯರು ಕೌರವರ ಪಕ್ಷದಲ್ಲಿದ್ದು ಅವರಿಗೆ ಸಹಾಯವನ್ನು ಮಾಡಿದವರು. ಕೌರವರ ಪಕ್ಷದಲ್ಲಿದ್ದರಿಂದ ಅವರು ಪಾಂಡವರನ್ನು ದ್ವೇಷಿಸ್ತಿದ್ದರು. ಪಾಂಡವರ ಮೇಲಿನ ದ್ವೇಷದಿಂದ ದುರ್ಯೋಧನಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದರು ಅಂತೇಳಿ ಹೇಳಿದರೆ, ಒಂದು ನಡುರಾತ್ರಿಯ ಹೊತ್ತಿನಲ್ಲಿ ಪಾಂಡವರ ಶಿಬಿರವನ್ನು ಖಡ್ಗವನ್ನು ಹಿಡ್ಕೊಂಡು ಪ್ರವೇಶಿಸ್ತಾರೆ. ಆ ಶಿಬಿರವನ್ನು ಪುಡಿಗುಟ್ಟಬೇಕು, ಅನರ್ಥ ಮಾಡಬೇಕು ಅನ್ನುವ ದೃಷ್ಟಿಯಿಂದ ದ್ವೇಷ ಭಾವನೆಯಿಂದ ಅಲ್ಲಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ದ್ರೌಪದಿಯ ಕೂಸುಗಳನ್ನು ರೊಂಡ ಚಂಡಾಡಿ ರಕ್ತದೋಕ್ಲಿಯನ್ನೇ ಹರಿಸಿದರು ಆ ಅಶ್ವತ್ಥಾಮಾಚಾರ್ಯರು. ಆಮೇಲೆ ನಿರಾಯುಧರಾದ ಸೈನಿಕರನ್ನೆಲ್ಲ ಸಂಹಾರ ಮಾಡಿದರು. ಹೀಗೆ ಮಹಾ ಅನರ್ಥವನ್ನು ಉಂಟು ಮಾಡಿದರು, ಅನರ್ಥದ ಕೆಲಸವನ್ನು ಅವರು ಮಾಡಿದರು. ಇದನ್ನು ತಿಳಿದ ಕೃಷ್ಣಾರ್ಜುನರು ಅಲ್ಲಿಗೆ ಹೋಗಿ ಅಶ್ವತ್ಥಾಮರನ್ನು ಬೆನ್ನಟ್ಟಿದರು. ಅವರೊಡನೆ ಯುದ್ಧಕ್ಕೆ ನಿಂತರು. ಅವರನ್ನು ಯುದ್ಧದಲ್ಲಿ ಸೋಲಿಸುವ ಸಾಮರ್ಥ್ಯ ಅಶ್ವತ್ಥಾಮರಿಗಿರಲಿಲ್ಲ. ಅವರು ಬೆನ್ನಟ್ಟಿ ಬಂದಾಯಿತು. ಇನ್ನೇನು ಮಾಡೋದು, ಬೇರೆ ಉಪಾಯ ಕಾಣದೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದರು ಅರ್ಜುನನ ಮೇಲೆ. ಅರ್ಜುನಿಗೆ ಉಪಾಯ ಇಲ್ಲ. ಕೃಷ್ಣನೂ ಹೇಳಿದ, ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಅಂತ. ಹಾಗೆ ಅರ್ಜುನನೂ ಬ್ರಹ್ಮಾಸ್ತ್ರವನ್ನು ಪ್ರತಿಯಾಗಿ ಪ್ರಯೋಗ ಮಾಡಿದ. ಅಶ್ವತ್ಥಾಮರ ಬ್ರಹ್ಮಾಸ್ತ್ರವನ್ನು ಬಿಟ್ಟರು, ಅದಕ್ಕೆ ಪ್ರತಿಯಾಗಿ ಅರ್ಜುನನು ಕೂಡ ಕೃಷ್ಣನ ಆಜ್ಞೆಯ ಮೇಲೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಎರಡೂ ಬ್ರಹ್ಮಾಸ್ತ್ರಗಳು ತಿಕ್ಕಾಟಕ್ಕೊಳಗಾದವು. ಆ ಪರಸ್ಪರ ತಿಕ್ಕಾಟದಿಂದ ಲೋಕ ಜರ್ಜರಿತವಾಯಿತು, ಲೋಕ ಎಲ್ಲ ಸಂತಾಪಕ್ಕೊಳಗಾಯಿತು. ಇದನ್ನು ಅರಿತ ವೇದವ್ಯಾಸರು ಆ ಬ್ರಹ್ಮಾಸ್ತ್ರಗಳ ಸಂಘಟನೆಯ ತಿಕ್ಕಾಟದ ಸ್ಥಳಕ್ಕೆ ಬರ್ತಾರೆ. ಬಂದು ಇಬ್ಬರಿಗೂ ವೇದವ್ಯಾಸರು ಹೇಳ್ತಾರೆ, ಜಗತ್ತಿಗೆ ಅನರ್ಥವನ್ನುಂಟು ಮಾಡತಕ್ಕಂತಹ ಈ ಬ್ರಹ್ಮಾಸ್ತ್ರವನ್ನು ಏಕೆ ಪ್ರಯೋಗ ಮಾಡಿದ್ರಿ ನೀವು? ಇಬ್ಬರೂ ಕೂಡ ಬ್ರಹ್ಮಾಸ್ತ್ರಗಳನ್ನು ಹಿಂಪಡೆದುಕೊಳ್ಳಿ ಅಂತೇಳಿ ಹೇಳಿ ಆಜ್ಞಾಪಿಸ್ತಾರೆ ವೇದವ್ಯಾಸ ಮುನಿಗಳು. ನೋಡಿ, ನಾವು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತೇವೆ. ಹೇಗೆ ಹೇಳಿದರೆ, ನಮ್ಮದು ಬ್ರಹ್ಮಾಸ್ತ್ರ ಯಾವುದು ಹೇಳ್ತೇವೆ? ಇಂದ್ರಿಯಗಳು ನಾವು ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಬಿಡ್ತೇವೆ ನಾವು, ಹಿಂತೆಕೊಳ್ಳಿಕ್ಕೆ ನಮ್ಗೆ ಗೊತ್ತಿಲ್ಲ. ಹಾಗೆಯೇ ಅಶ್ವತ್ಥಾಮರ ಕಥೆಯು ಹಾಗಾಗಬಾರ್ದು. ನಾವು ಆಮೆಗಳ ಥರ ಆಗಬೇಕಂತೆ. ಕೂರ್ಮ ಅಂದರೆ ಆಮೆಯ ಥರ ಆಗಬೇಕಂತೆ. ಆಮೆಗಳು ಏನು ಮಾಡ್ತಾವೆ ಹೇಳಿದರೆ, ತಮಗೆ ಎಲ್ಲಿಯಾರು ಹೋಗಬೇಕು ಕಂಡ್ರೆ ಕೈಕಾಲೆಲ್ಲ ಹೊರಗೆ ಹಾಕಿ, ತಲೆಯನ್ನು ಹೊರಗೆ ಹಾಕಿ ಮೆಲ್ಲ ಹೋಗ್ತಾ ಇರ್ತವೆ.
ಆದರೆ ಏನಾದರೂ ಒಂದು ಆಪತ್ತಿನ ಸಂದರ್ಭ ಒದಗಿತು ಅಂತ ಗೊತ್ತಾದ ಕೂಡಲೇ ಎಲ್ಲ ಅವಯವಗಳನ್ನು ಒಳಗೆ ತೆಗೊಳ್ತವೆ. ಹಾಗೆಯೇ ನಾವು ನಾವು ನಡ್ಕೊಂಡು ಹೋಗುವಾಗ ಅದನ್ನು ನೋಡೋದಿಲ್ಲ, ಇದನ್ನು ನೋಡೋದಿಲ್ಲ ಅಂದ್ಕೊಳ್ಳಿಕ್ಕೆ ಕಣ್ಣಿಗೊಮ್ಮೆ ಕಾಣಿಸ್ತದೆ ಏನಾದರೂ ಬೇಡವಾದ ವಿಷಯ, ಕೂಡಲೇ ಇದು ಬೇಡವಾದ್ದು, ನನಗೆ ಅನರ್ಥಕಾರಿಯಾದದ್ದು ಅಂತ ಇಂದ್ರಿಯಗಳನ್ನು ಅಲ್ಲಿಂದ ಹಿಂದೆ ತೆಗೆದುಕೊಂಡು ಜಾಗ್ರತೆ ಮಾಡಬೇಕು. ಅದು ಅಲ್ಲೇ ರಮಿಸುವ ಹಾಗೆ ಮಾಡಿದರೆ ಮಾತ್ರ ಅನರ್ಥಕ್ಕೊಳಗಾಗ್ತೇವೆ. ನಮ್ಮ ಪರಿಸ್ಥಿತಿ ಹೀಗೆ. ಹಾಗಾಗಬಾರ್ದು. ಇಂದ್ರಿಯಗಳ ಅಧೀನ ನಾವು ಆಗಬಾರ್ದು, ನಮ್ಮ ಅಧೀನ ಇಂದ್ರಿಯಗಳಾಗಬೇಕು. ಹಾಗೆಯೇ ಅರ್ಜುನ ಏನು ಮಾಡಿದ? ವೇದವ್ಯಾಸರು ನಿಮ್ಮ ಬ್ರಹ್ಮಾಸ್ತ್ರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ ಕೂಡಲೇ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಂಡ. ಅಶ್ವತ್ಥಾಮರಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದೆ ತಗೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಹೇಳಿದರೆ ಅವರಲ್ಲಿ ಬ್ರಹ್ಮಚರ್ಯದ ಲೋಪ ಇತ್ತು, ಅದಕ್ಕಾಗಿ ಅವರಿಗೆ ತಗೊಳ್ಳಿಕ್ಕೆ ಆಗಲಿಲ್ಲ ಅಂತ. ಈಗ ಒಂದು ಪ್ರಶ್ನೆ ಬಂತು. ಅಶ್ವತ್ಥಾಮರು ಬ್ರಹ್ಮಚಾರಿಗಳು, ಅರ್ಜುನ ಮದುವೆಯಾಗಿದ್ದಾನೆ, ಅವನು ಹೇಗೆ ಅಶ್ವತ್ಥಾಮರಲ್ಲಿ ಇಲ್ಲದ ಬ್ರಹ್ಮಚಾರಿ ಅರ್ಜುನಿಗೆ ಎಲ್ಲಿಂದ ಬಂತು ಅಂತೇಳಿ ಪ್ರಶ್ನೆ ಬಂತು. ಅದಕ್ಕೆ ಉತ್ತರವನ್ನು ಹೇಳ್ತಾರೆ, ಬ್ರಹ್ಮಚರ್ಯದ ರಹಸ್ಯ ಇದು. ಒಬ್ಬ ವರ್ಣ ಆಶ್ರಮ ಧರ್ಮವನ್ನು ತಾನು ಪಾಲನೆ ಮಾಡಿಕೊಂಡಿದ್ದವನು ಗೃಹಸ್ಥನಾಗಿದ್ದರೂ ಕೂಡ ಅವನು ಬ್ರಹ್ಮಚಾರಿಯಂತೆ. ಈಗ ಅರ್ಜುನ ಅವನು ಮದುವೆ ಆಗಿದ್ದಾನೆ, ಆದರೆ ತನ್ನ ಹೆಂಡಂದಿರನ್ನಿಟ್ಟು ಪರಸ್ತ್ರೀಯರ ಬಗ್ಗೆ ತಾಯಿ ಅನ್ನುವ ಭಾವನೆಯನ್ನು ಹೊತ್ತುಕೊಂಡಿದ್ದವನು, ತುಂಬಿಕೊಂಡಿದ್ದ ತನ್ನಲ್ಲಿ. ಹಾಗೆಯೇ ಇದಕ್ಕೊಂದು ಘಟನೆಯನ್ನು ಹೇಳ್ತಾರೆ. ಲೋಕದಲ್ಲಿ ದೇವತೆಗಳು ಎಲ್ಲ ತಪಸ್ಸು ಮಾಡುವ ಸಂದರ್ಭದಲ್ಲಿ ಅಥವಾ ಯಾರಾದರೂ ತಪಸ್ಸು ಮಾಡುವ ಸಂದರ್ಭದಲ್ಲಿ ಅವರ ತಪಸ್ಸನ್ನು ಭಂಗ ತರುವುದು, ಅವರ ತಪಸ್ಸಿನ ಸತ್ವ ಪರೀಕ್ಷೆಗಾಗಿ ಏನು ಮಾಡ್ತಿದ್ರು ಹೇಳಿದರೆ, ರಂಬೆ, ಊರ್ವಶಿ ಇವರೆಲ್ಲ ಏನು ಅಪ್ಸರ ಸ್ತ್ರೀಯರು, ಲೋಕ ಸುಂದರಿಯರು, ಅವರು ಎದುರು ಬಂದರೆ ಯಾರ ಮನಸ್ಸು ಕದಡಿ ಅವರು ವಿಚಲಿತರಾಗಬೇಕು, ಅಂತಹ ಸ್ತ್ರೀಯರನ್ನು ಎದುರು ಕಳಿಸಿ ಅವರ ಸತ್ವವನ್ನು ಪರೀಕ್ಷೆ ಮಾಡಿಸ್ತಿದ್ರು. ಹಾಗಾದರೆ ತಪಸ್ವಿಗಳ ಸತ್ವ ಪರೀಕ್ಷೆಗೆ ಹೊರಗಿಲ್ಲಿನ ಹಾಗಿರತಕ್ಕಂಥವರು ಈ ಸ್ತ್ರೀಯರು, ಅಪ್ಸರ ಸ್ತ್ರೀಯರು. ಆ ಅಪ್ಸರ ಸ್ತ್ರೀಯಲ್ಲಿ ಒಬ್ಬಾಕೆ ಆಗಿರತಕ್ಕಂತಹ ಊರ್ವಶಿ ಅರ್ಜುನನ ಸಮೀಪಕ್ಕೆ ಬಂದು ನನ್ನನ್ನು ಸ್ವೀಕರಿಸು ಅಂತ ಕೇಳಿಕೊಂಡಾಗ ಅರ್ಜುನ ಮಾತೇ ಅಂತ ನಮಸ್ಕಾರ ಮಾಡಿದವು. ನಮ್ಮ ಅಂತೇಳಿ ನಮಸ್ಕಾರ ಮಾಡಿ ಈ ಅಪೇಕ್ಷೆಯನ್ನು ಮಾಡಬೇಡ ಅಂತೇಳಿ ಹೇಳಿ ತಿರಸ್ಕರಿಸಿದವನು. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಒಳ್ಳೆ ಸ್ತ್ರೀ ನನಗೆ ಲಭ್ಯ ಆದಲು ಅಂತೇಳಿ ಅವನು ಕದಡಿಸಿಕೊಳ್ಳಿಲ್ಲ, ತಿರಸ್ಕಾರ ಮಾಡಿದ. ಅವಳಿಗೆ ಗೌರವ ಕೊಟ್ಟ, ಇಂತಹ ಕೃತಿ ನನ್ನಿಂದ ನಡೆಯುವುದಿಲ್ಲ ಅಂತ ಅವಳನ್ನು ತಿರಸ್ಕಾರ ಮಾಡಿದ. ಆದ್ದರಿಂದ ಇಂತಹ ಒಂದು ತನ್ನ ಆಶ್ರಮ ಯಾವುದು? ಗೃಹಸ್ಥಾಶ್ರಮ ಧರ್ಮವನ್ನು ಆ ರೀತಿ ಪಾಲನೆ ಮಾಡಿದವನು. ಅದರಿಂದ ಅವನಲ್ಲಿ ಬ್ರಹ್ಮಚರ್ಯ ಇತ್ತು. ಹಾಗಾದರೆ ಅಶ್ವತ್ಥಾಮರು ಏಕೆ ಕೆಟ್ಟು ಹೋದರು, ಅವರು ಯಾಕೆ ಬ್ರಹ್ಮಚರ್ಯದಿಂದ ವಿಚಲಿತರಾದರು ಅಂತೇಳಿ ಹೇಳಿದರೆ ಅದಕ್ಕೊಂದು ಘಟನೆಯನ್ನು ಹೇಳ್ತಾರೆ. ದುರ್ಯೋಧನ ಅಂದರೆ ಕಲಿಯ ಅವತಾರ, ಮಹಾದುಷ್ಟ. ಅವನ ದೋಷ್ಟ್ಯ ಈಗ ಗೊತ್ತಾಗ್ತದೆ ನಮಗೆ, ಎಷ್ಟು ದುಷ್ಟ ಅವನು ಅನ್ನೋದನ್ನು ಈಗ ನಮಗೆ ಗೊತ್ತಾಗ್ತದೆ. ಮಹಾದುಷ್ಟ ಅವನು. ಭೀಮಸೇನ ಬಂದು ದುರ್ಯೋಧನ ಹತ್ರ ಯುದ್ಧ ಮಾಡ್ತಾನೆ. ಭೀಮಸೇನ ದುರ್ಯೋಧನನ ತೊಡೆ ಮುರಿದು ಅವನ ಮರಣ ಸ್ಥಿತಿಯ ಸನ್ನಿಹಿತ ಹಾಗೆ ಮಾಡ್ತಾನೆ. ಇನ್ನವನು ಸಾಯ್ತಾನೆ. ಆ ಸ್ಥಿತಿಯಲ್ಲಿ ಅಶ್ವತ್ಥಾಮರಲ್ಲಿ ಇರ್ತಾರೆ. ಆ ಅಶ್ವತ್ಥಾಮರ ಹತ್ರ ದುರ್ಯೋಧನ ಹೇಳ್ತಾನೆ, ನೋಡು, ನಾನೀಗ ಈ ಸ್ಥಿತಿಯನ್ನು ಮುಟ್ಟಿದೆ, ಇನ್ನು ನಾನು ಏನು ಮಾಡುವ ಹಾಗಿಲ್ಲ, ನನ್ನ ಅವಸಾನ ನಿರ್ಣಯವಾಯಿತು. ಆದರೆ ನನ್ನ ಒಂದು ಮಾತು ನೀನು ನಡೆಸಿಕೊಳ್ಬೇಕು. ಏನು ಹೇಳಿದರೆ, ಎಷ್ಟು ಮಾತ್ರಕ್ಕೂ ಪಾಂಡವರಿಗೆ ರಾಜ್ಯ ಸಿಕ್ಕುವ ಹಾಗಾಗಬಾರದು. ನನಗೆ ಮಕ್ಕಳಿಲ್ಲ, ನನ್ನ ಹೆಂಡತಿಯಲ್ಲಿ ನೀವು ಮಕ್ಕಳನ್ನು ಪಡೆದು ಅವರನ್ನು ಪಟ್ಟದಲ್ಲಿ ಕೂರಿಸಬೇಕು ಅನ್ನತಕ್ಕಂತಹ ಒಂದು ಮಾತನ್ನು ದುರ್ಯೋಧನ ಅಶ್ವತ್ಥಾಮರ ಹತ್ರ ಹೇಳ್ತಾನೆ. ಆ ಪಕ್ಷದಲ್ಲಿದ್ದ ಒಂದು ತಪ್ಪಿಗಾಗಿ ಅವನು ಏನು ಮಾಡ್ತಾನೆ ಹೇಳಿದರೆ, ತಾನು ಕೂಡ ಆಯಿತು ಅಂತೇಳಿ ಒಪ್ಪಿಕೊಳ್ತಾನೆ. ನೋಡಿ, ಯಾವತ್ತು ಎಷ್ಟು ನೀಚ ಕೆಲಸ! ಯಾವನಾದರೂ ಒಬ್ಬ ಹೆಂಡತಿಯನ್ನು ಇನ್ನೊಬ್ಬರ ಹತ್ರ ಬಿಡ್ಲಿಕ್ತಾನೆ, ಅಷ್ಟು ನೀಚ ಅವನು, ಅವನು ಕಲಿ ಅನ್ನೋದಕ್ಕೆ ಇದಕ್ಕೆ ನಿದರ್ಶನ. ಅದು ಅಂತಹ ಮಾತನ್ನು ಅಶ್ವತ್ಥಾಮಾಚಾರ್ಯ ಹತ್ರ ಹೇಳಿದಕ್ಕೆ ಅದಕ್ಕೆ ಒಪ್ಪಿಕೊಂಡದ್ರಿಂದ ಅವರ ಬ್ರಹ್ಮಚರ್ಯ ಲೋಪ ಆಯಿತು. ಆದ್ದರಿಂದ ಅಶ್ವತ್ಥಾಮರಿಗೆ ಬ್ರಹ್ಮಾಸ್ತ್ರವನ್ನು ಹಿಂದೆ ತಗೊಳ್ಳುವ ಸಾಮರ್ಥ್ಯ ಇಲ್ಲವಾಯಿತು ಅಂತೇಳಿ ಹೇಳ್ತಾರೆ. ಹಾಗಾದರೆ ನಾವು ಯೋಚನೆ ಮಾಡಬೇಕು. ಏನು ಹೇಳಿದರೆ, ಈಗಿನ ಇದರಲ್ಲಿ ನಮ್ಮ ಬೇರೆ ಬೇಡವಾದ ದೃಶ್ಯಗಳನ್ನೆಲ್ಲ ನಾವು ನೋಡ್ತೇವೆ. ದೂರದರ್ಶನದಲ್ಲಿ ಅಥವಾ ಪಿಕ್ಚರ್ನಲ್ಲಿ ಎಲ್ಲ ಬೇಡವಾದ ದೃಶ್ಯವನ್ನು ನೋಡ್ತೇವೆ. ಜನಗಳಿಗೆ ಅಭಿರುಚಿ ಅದರಲ್ಲೇ ಆಗ್ತದೆ. ನೋಡಿ, ಅದರಲ್ಲಿ ಅಭಿರುಚಿ ಇದ್ದು ನಾವು ಅದನ್ನು ನೋಡಿದರೆ ನಾವು ಆತ್ಮಬಲವನ್ನು ಕಳೆದುಕೊಳ್ತೇವೆ. ಹಾಗಾದರೆ ಆತ್ಮಬಲ ಅನ್ನುವಂಥದ್ದು ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ. ಇದಕ್ಕಿಗೆ ನಾವು
ನೋಡಿ, ಮಾನಸಿಕವಾಗಿ ಅವನು ವ್ಯಭಿಚಾರ ಮಾಡಿದ ಹಾಗಾಯಿತು ಮಾತಿನಿಂದ. ನೋಡಿ, ತ್ರಿಕರಣ ಶುದ್ಧಿಯಾಗಿ ಕರ್ತವ್ಯ ಮಾಡಬೇಕಂತೆ. ಯಾರಿಗೆ ತ್ರಿಕರಣ ಶುದ್ಧಿ ಉಂಟೋ ಅವನ ಮಾತು ನಡೀತದಂತೆ. ಯಾರಿಗೆ ತ್ರಿಕರಣ ಶುದ್ಧಿ ಇಲ್ಲವೋ ಅವನಿಗೆ ಅವನ ಮಾತು ನಡೆಯುವುದಿಲ್ಲಂತೆ, ಅವನಿಗೆ ಯಾವ ಬೆಲೆಯೂ ಇಲ್ಲಂತೆ. ಹಾಗೆ ದುರ್ಯೋಧನ ಅವಸ್ಥೆ, ನಮ್ಮ ಅವಸ್ಥೆಯೂ ಹಾಗೆ. ನೋಡಿ, ಎಷ್ಟೊತ್ತು ಬೇಡವಾದ ಚಿತ್ರಗಳನ್ನು ನಾವು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಕೆಟ್ಟೋಗ್ತದೆ. ನೋಡಿ, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಕೂಡ ಒಬ್ಬನಿಗೆ ಏನಾದರೂ ಮನಸ್ತಾಪದಿಂದ ಏನಾದರೂ ಒಂದು ಬೇಡವಾದ ಮಾತು ಹೇಳಿದರೆ ಅದು ಸತ್ಯವಾಗ್ತಿತ್ತು. ಯಾಕೆ? ಅವರ ತ್ರಿಕರಣ ಶುದ್ಧಿ ಇತ್ತು, ಅವರಿಗೆ ಮನೋವಾಕ್ಕಾಯ ಕ್ರಮದಿಂದ ನಿರ್ಮಲವಾಗಿರ್ತಿದ್ರು, ಆದ್ದರಿಂದ ಅವರಿಗೆ ನಡೆಯುತ್ತಿತ್ತು. ಆದರೆ ಯಾವಾಗ ಆ ತ್ರಿಕರಣ ಶುದ್ಧಿ ಇಲ್ವೋ ಆಗ ಅವರ ಮಾತು ನಡೆಯುವುದಿಲ್ಲ. ಹಾಗೆ ಆತ್ಮಬಲ ಅಂದರೆ ಬ್ರಹ್ಮಚರ್ಯ. ನಾವು ತ್ರಿಕರಣದಲ್ಲಿ ಒಂದೇ ರೀತಿ ಆಗಿರಬೇಕು. ಆ ಇವನು ಅಶ್ವತ್ಥಾಮನ ಈ ಒಂದು ಕೃತಿಯಿಂದ ನಾವು ಈ ಒಂದು ಸಂದರ್ಭದಿಂದ ನಾವು ತಿಳ್ಕೊಳ್ಬೇಕಿದ್ದು, ಆತ್ಮಬಲವನ್ನು ವೃದ್ಧಿಪಡಿಸಬೇಕಾದರೆ, ನಾವು ಯಾವ ಒಂದು ಸಾಮರ್ಥ್ಯವನ್ನು, ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಬೇಕಾದರೆ ನಾವು ತ್ರಿಕರಣ ಶುದ್ಧಿಪೂರ್ವಕವಾಗಿ ಒಳ್ಳೆಯ ಮನಸ್ಸು, ಒಳ್ಳೆಯ ಕೃತಿ, ಏನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೇವೆ ಅದನ್ನು ಬಾಯಲ್ಲಿ ಆಡಬೇಕು, ಏನು ಆಡಿದೆವೋ ಅದನ್ನು ಕೃತಿಯಲ್ಲಿ ತೋರಿಸಬೇಕು. ತ್ರಿಕರಣ ಶುದ್ಧಿ. ಅಂತಹ ತ್ರಿಕರಣ ಶುದ್ಧಿ ಇಲ್ಲದೇ ಇರುವುದರಿಂದ ಆ ಅಶ್ವತ್ಥಾಮನಿಗೆ ಆತ್ಮಬಲ ಇಲ್ಲಾಯಿತು. ಇದನ್ನು ಹಿಂದೆ ತಗೊಳ್ಳುವ ಸಾಮರ್ಥ್ಯ, ಆ ಬ್ರಹ್ಮಾಸ್ತ್ರವನ್ನು ಹಿಂದೆ ತಗೊಳ್ಳುವ ಸಾಮರ್ಥ್ಯ ಇಲ್ಲವಾಯಿತು. ಆದ್ದರಿಂದ ಅರ್ಜುನನಿಗೆ ಆ ಸಾಮರ್ಥ್ಯ ಇದ್ದದ್ರಿಂದ ಅವನು ಸ್ವೀಕಾರ ಮಾಡಿದ. ಆದ್ದರಿಂದ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಬೇಕಾದ್ರೆ ಆತ್ಮಬಲವನ್ನು ವೃದ್ಧಿಸಿಕೊಳ್ಬೇಕು, ತ್ರಿಕರಣಪೂರ್ವಕವಾದ ಕೃತಿಯನ್ನು ನಾವು ಮಾಡಬೇಕು ಅನ್ನತಕ್ಕಂತಹ ಒಂದು ಮಾರ್ಗದರ್ಶನವನ್ನು ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು ಅಂತೇಳಿ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣ 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 ಕೃಷ್ಣ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.